ಮಕ್ಕಳು ಜಂಕ್ ಫುಡ್ ಬೇಡ ಅಂತಂದರೂ ಕೇಳ್ತಾರೆ, ಜಂಕ್ ಫುಡ್ ಬೇಕೇ ಬೇಕು ಅಂತ ಹೇಳ್ತಾರೆ. ಆದರೆ ಮನೆಯಲ್ಲಿ ಪ್ರತಿ ಸರಿ ಜಂಕ್ ಫುಡ್ ಮಾಡೋದು ಕಷ್ಟ. ಪಿಜ್ಜಾ ಅಂತಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ. ಆದರೆ ಪಿಜ್ಜಾ ತರ್ಸೋದಕ್ಕಾಗತ್ತಾ? 200-300 ರೂಪಾಯಿ ಹೇಳ್ತಾರೆ. ಅದ್ರ ಬದಲು ಹೆಲ್ತಿಯಾಗಿ ಚೀಸನ್ನು ಯೂಸ್ ಮಾಡಿಕೊಂಡು ಏನಾದರೂ ರೆಸಿಪಿ ಮಾಡೋಣ ಅಂತ ನಾನು ಈ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಏನೂ ಇಲ್ಲ. ಈ ಒಂದು ಚಪಾತಿ ಹಿಟ್ಟಿನ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಚಪಾತಿ ಅಂತಲೇ ಹೇಳ್ಬೋದು. ಆ ಚಪಾತಿಗೆ ನಾನು ಸ್ಟಫಿಂಗ್ ಚೀಸ್ ಹಾಕಿ ಮಾಡ್ತಾಯಿದ್ದೇನೆ. ಇದು ಬೇಯಿಸ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಯಾವುದೇ ಥರ ಅಂಟು ಬರಲ್ಲ. ಯಾಕಂದರೆ ನೀಟಾಗಿ ಕವರ್ ಆಗಿರೋದ್ರಿಂದ ತವಕ್ಕೆ ಚೀಸು ಅಂಟ್ಕೊಳ್ಳೋದಿಲ್ಲ. ತುಂಬ ನೀಟಾಗಿ ಚಪಾತಿ ಬೇಯುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಚೀಸ್ ಇಷ್ಟಪಡೋರಿಗಂತೂ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇದಕ್ಕೆ ಕಾಂಬಿನೇಷನ್ ಆಗಿರುವಂತಹ ನೀವು ಗ್ರೇವಿನೂ ಕೂಡ ನೀವು ಮಾಡ್ಬೋದು. ಬಟ್ ನಾನೇನು ಮಾಡಿಲ್ಲ. ಇದು ಹಾಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸಾಸ್ ಜೊತೆಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ಮಕ್ಕಳು ಓದ್ತಾ ಕೂತ್ಕೊಂಡಾಗ ಮೆಂಟಲ್ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಹೋಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಆವಾಗವಾಗ ನೀರು ಕುಡಿಲಿಕ್ಕೆ ಪೇರೆಂಟ್ಸು ಹೇಳಬೇಕಾಗತ್ತೆ. ನೀರು ಕುಡಿದ ತಕ್ಷಣ ಬ್ರೇಕ್ ತಗೊಂಡಂಗಾಗುತ್ತೆ. ಹಾಗಾಗಿ ಮೆಂಟಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀರು ಕುಡಿಯೋದು ಒಳ್ಳೆಯದು.